ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಪಾಲಕ್ ಮತ್ತು ಬಟಾಟೆ ಹಾಕಿ ಒಂದು ಪಲ್ಯ ಮಾಡ್ತಾಯಿದ್ದೇನೆ. ಸೊ ಸೂಪರ್ ಆದ ಒಂದು ಚಪಾತಿಗೂ, ರೈಸ್ಗೂ, ರೊಟ್ಟಿಗೆ ಸೂಪರ್ ಆಗುತ್ತೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕಿದ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸೊ ನಾನು ಈಗ ನೋಡ್ತಿದ್ದೇನೆ ಒಂದು ಪಾಲಕ್ ನೋಡಿ. ಇದು ನಾನು ಒಳ್ಳೆ ತೊಳೆದು ಸಣ್ಣದಾಗಿ ಕಟ್ ಮಾಡ್ತೇನೆ. ಕಟ್ ಮಾಡಿ ನೋಡಿದ್ದೀರಲ್ವ. ಈಗ ನಾನೊಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಎಣ್ಣೆ ಹಾಕ್ತಾ ಇದ್ದೇನೆ. ಬಿಸಿಯಾದ ವೇಳೆ ಬೇಗನೂ ಆಗುತ್ತೆ, ತುಂಬ ಈಸಿ ಇದೆ, ಟೇಸ್ಟು ಅಷ್ಟು ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಣ್ಣೆ ಬಿಸಿಯಾಗಿ ಬರುವಾಗ ನಾನು ಹಾಕ್ತಾ ಇದ್ದೇನೆ ಸಣ್ಣ ಗುದ್ದಿದ್ದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾ ಇದ್ದೇನೆ. ಈಗ ನೀರುಳ್ಳಿ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಫ್ರೈ ಆಗ್ತಾ ಇರಲಿ. ನಾನು ಮಸಾಲೆ ರೆಡಿ ಮಾಡ್ತೇನೆ. ಒಂದು ಚಮಚದಷ್ಟು, ಕಾಲು ಚಮಚದಷ್ಟು ಹಳದಿ ಪೌಡರು, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಒಂದು ಚಮಚದಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಮೆಣಸಿನ ಹುಡಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಪಲ್ಯ ಎಲ್ಲ ಖಾರ ಜಾಸ್ತಿ ತಿನ್ನೋದಿಲ್ಲಲ್ವ, ಸ್ವಲ್ಪ ಕಡಿಮೆ. ರೊಟ್ಟಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಅಲ್ವಾ. ಮತ್ತು ನಾನು ಹಾಕ್ತಿದ್ದೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೇನೆ. ಗರಂ ಮಸಾಲೆ ಹುಡಿ ಹಾಕ್ತಾ ಇದ್ದೇನೆ. ಮತ್ತು ಒಂದು ಕಾಲು ಚಮಚದಷ್ಟು ಜೀರಿಗೆ ಹುಡಿ ಹಾಕ್ತಾ ಇದ್ದೇನೆ. ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ. ಇದನ್ನು ಒಳ್ಳೆಯಿಂದ ನಾನೀಗ ನೀರುಳ್ಳಿ ಫ್ರೈ ಆಗುತ್ತೆ ನೋಡಿ, ಅದಕ್ಕೆ ನಾವು ಈ ಮಸಾಲವನ್ನು ಹಾಕಿದರೆ ಆಯಿತು. ನೋಡ್ತಾ ಇದ್ದೀರಲ್ಲ. ಈಗ ನಾನು ಅದಕ್ಕೆ ಹಾಕ್ತೀನಿ. ನೀರುಳ್ಳಿ ಜಾಸ್ತಿ ಫ್ರೈ ಮಾಡೋದು ಬೇಡ, ಮೀಡಿಯಮ್ ಇಷ್ಟೇ ಫ್ರೈ ಆಗಿದರೆ ಆಯಿತು. ಈಗ ಇದು ಒಳ್ಳೆ ಹಸಿ ವಾಸನೆ ಹೋಗಬೇಕು, ಅಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿರಿ. ಅದ್ರ ಮೇಲೆ ಹಾಕ್ತದೆ ನಾನು ಪಾಲಕ್ಕಿದ್ದು ಸೊಪ್ಪು, ಹಾಕ್ತಿದ್ದೇನೆ. ಬಟಾಟೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸಿಪ್ಪೆ ತೆಗೆದು ಬಟಾಟೆ ಕಟ್ ಮಾಡ್ತಿದ್ದೆ ಮೀಡಿಯಮ್ ಸೈಜಾಗಿ. ಬಟಾಟೆ ಬೇಯಬೇಕು ಅಲ್ಲ, ಬಟಾಟೆ ಬೇಯುವಾಗ ಪಾಲಕ್ ಸೊಪ್ಪು ಒಳ್ಳೆಯಿಂದ ಬೇಯುತ್ತೆ. ಮತ್ತು ಅದರ ಮೇಲೆ ನಾನು ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕ್ತಾ ಇದ್ದೇನೆ. ಒಳ್ಳೆಯಿಂದ ಮಿಕ್ಸ್ ಮಾಡಬೇಕು. ನೀರು ಹಾಕಬೇಡಿ ಇವಾಗ, ಒಂದು ನಿಮಿಷ ನಿಲ್ಲಿ. ಮುಚ್ಚಿಡ್ಕೊಂಡು, ಯಾಕಂದರೆ ಪಾಲಕ್ ಸೊಪ್ಪು ನೀರು ಬಿಡುತ್ತೆ ಅಲ್ವಾ. ನೋಡಿ, ನಾನೊಂದು ಮಿಕ್ಸರ್ ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ಹಾಕ್ತಾ ಇದ್ದೀನಿ 1 ಕಪ್ಪು ಮೊಸರು. ಹುಳಿ ಮೊಸರು ಹಾಕಬೇಡಿ. ಮತ್ತು ಒಂದು 4-5 ಬೀಜ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸರಿಂದ ಒಳ್ಳೆ ಗ್ರೈಂಡ್ ಮಾಡಿ. ನೋಡಿ, ಈಗ ನಾನು ತೆಗ್ತಾ ಇದ್ದೇನೆ ನೋಡಿ. ಅದೇ ನೀರು ಬಿಟ್ಟಿದೆ, ನಾನು ನೀರು ಹಾಕಲಿಲ್ಲ. ನೀರು ಹಾಕಬೇಡಿ. ನೀರು ಇಲ್ಲ, ಸ್ವಲ್ಪ ನೀರು ಇಲ್ಲ ಅಂದರೆ ಸ್ವಲ್ಪ ಬೇಕಾದರೂ ಹಾಕ್ಬೋದು. ಗ್ಯಾಸ್ ಈಗ ಸ್ಲೋ ಅಲ್ಲಿ ಇಟ್ಟುಬಿಡಿ, ಅದರಲ್ಲಿಯೇ ತುಂಬ ಒಳ್ಳೆ ಬೇಯುತ್ತೆ. ಬಟಾಟೆ ಬೆಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಬಟಾಟೆ ಎಷ್ಟು ತನಕ ಬೇಯಲಿಲ್ಲ ಅಷ್ಟು ತನಕ ಬೇಯ್ತಾ ಇರಲಿ, ಅವು ತನಕ ಕರೆಕ್ಟಾಗುತ್ತೆ. ಪಾಲಕ್ ಸೊಪ್ಪು ಬಟಾಟೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಯುತ್ತೆ. ಒಂದು 10-20 ನಿಮಿಷ, 15 ನಿಮಿಷ ಆದರೂ ಗ್ಯಾಸಲ್ಲಿ ಇರಲಿ, ಒಳ್ಳೆಯಿಂದ ಬೇಯಬೇಕು. ಬಟಾಟೆನೂ ಅಷ್ಟೇ, ಪಾಲಕ್ ಸೊಪ್ಪು ಅಷ್ಟೇ. ನೀರು ಹಾಕಲಿಲ್ಲ, ಅದೇ ನೀರು ಬಿಟ್ಟಿದೆ.
ತುಂಬಾ ನೀರು ಬಿಡ್ತಾ ಇದೆ. ಮತ್ತು ನಾನು ಈಗ ಹಾಕ್ತಾಯಿದ್ದೀನಿ ಬೀಜ ಮತ್ತು ಮೊಸರು ಗ್ರೈಂಡ್ ಮಾಡಿದ್ದು. ನಿಮಗೆ ಜಾಸ್ತಿ ಮಸಾಲ ಬೇಕು ಅಂದರೆ ಜಾಸ್ತಿ ಪಲ್ಯ ಸ್ವಲ್ಪ ಮೊಸರು ಜಾಸ್ತಿ ಹಾಕಿ, ಸ್ವಲ್ಪ ಬೀಜ ಜಾಸ್ತಿ ಹಾಕಿ. ರೈಸಿಗೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಲ್ವಾ, ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿದರೆ ಆಯಿತು. ನೋಡಿ, ನೀರು ಎಷ್ಟನ್ನಕ ಅದು ಆಗುತ್ತೆ ಅಷ್ಟನ್ನಕ ಮಾಡ್ತಾ ಹೋದರೆ ಆಯಿತು. ನಿಮಗೆ ಗ್ರೇವಿ ತುಂಬ ಬೇಕು ಅಂದರೆ ಸ್ವಲ್ಪ ದಪ್ಪ ತೆಳುವಾಗಿ ಬೇಕು ಅಂದರೆ ಇಟ್ಕೊಳ್ಳಿ. ದಪ್ಪ ಬೇಕಂದರೆ ಸ್ವಲ್ಪ ಗ್ಯಾಸ್ ಪುನಃ ಆನ್ ಮಾಡಿ. ನಾನು ಚಪಾತಿಗೋಸ್ಕರ ಮಾಡ್ತಾಯಿದ್ದೀನಿ ನೋಡಿ. ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕಿದ್ದೀನಿ. ನಾನು ಚಪಾತಿಗೋಸ್ಕರನೂ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ದಪ್ಪನೇ ಇದ್ದರೆ ಒಳ್ಳೆ ಅಂತ ಆಯಿತು. ಮತ್ತು ಗ್ಯಾಸ್ ಆಫ್ ಮಾಡಿ ಇಟ್ಟರೆ ಒಂದು 10 ನಿಮಿಷ ಬಿಟ್ಟು ಮೇಲೆ ಪುನಃ ದಪ್ಪನೇ ಆಗುತ್ತೆ ಅದು. ಅಡಿಗೆ ಸ್ವಲ್ಪ ದಪ್ಪ ಆಗ್ತಾ ಬಂತು. ಎಷ್ಟು ನೋಡಲಿಕ್ಕೆ ಎಷ್ಟು ಚೆಂದ ಕಾಣುತ್ತೆ, ತಿನ್ನಲಿಕ್ಕೂ ಅಷ್ಟು ಟೇಸ್ಟಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮಾಡೋದಲ್ವ, ಸೊ ಹಾಗಾಗಿ ನನಗೆ ಸರಿಯಾಗಿ ಚಮಚದಲ್ಲಿ ತೆಗೆದು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಇದು ಸ್ವಲ್ಪ ನೋಡಿ ತಣ್ಣಗಾಗಿದೆ. ನೋಡಿ, ನಾನಿದು ಚಪಾತಿಗೋಸ್ಕರ ಮಾಡಿದ್ದು. ತುಂಬಾ ಟೇಸ್ಟಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ನಿಮಗೆ ರೈಸ್ಗೆ ಆದರೆ ಸ್ವಲ್ಪ ಗ್ರೇವಿ ಥರ ಇಡ್ಲಿ ಗ್ಯಾಸ್ ಆಫ್ ಮಾಡಿ ದಪ್ಪ ಮಾಡಬೇಡಿ. ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೇನೆ.